ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫನ್ನಿ ಜನರ ಚಟುವಟಿಕೆಗಳನ್ನ ಮತ್ತು ದೇಸಿ ಜುಗಾಡ್ಸ್ ನೋಡೋಣಂತ. ವಿಡಿಯೋ ಸಖತ್ತಾಗಿರುತ್ತೆ, ಕೊನೆ ತನಕ ನೋಡ್ರಿ. ಸ್ವಲ್ಪ ಈ ಕಲಾಕಾರಿ ಮಗುವನ್ನ ನೋಡ್ರಿ. ಮೊಬೈಲ್ ಬಳಸಿ ಕೈ ನೋವಾಗಿದಾವೆ ಅನ್ಸುತ್ತಾ? ಅದಕ್ಕೆ ಕಾಲಲ್ಲಿ ಬಳಸ್ತಾ ಇದ್ದಾಳ. ಇಲ್ಲ ಇವ್ರ ಮಮ್ಮಿ ಮೊಬೈಲ್ ಮುಟ್ಟಿದ್ರೆ ಹೊಡ್ಸ್ಕೋತಿ ನೋಡು ಅಂತ ಹೇಳಿರ್ತಾಳ. ಕೈ ಹಾಕಿದ್ರೆ ಹೆಡ್ ಬೀಳ್ತಾವ ಅಂತ ಹೇಳಿರ್ತಾಳ. ಅದಕ್ಕೆ ಕೈ ಹಾಕದೆ ಕಾಲ್ ಹಾಕಿದಾಳ. ಏನ್ ಟೆಕ್ನಿಕ್ ಗುರು! ದೋಸ್ತ, ನೀವು ಇಲ್ಲಿಯವರೆಗೂ ಫಾರ್ಮುಲಾ 1 ರೇಸಿಂಗ್ ಕಾರ್ ರೇಸಿಂಗ್ ಟ್ರ್ಯಾಕ್ ಮೇಲೆ ಮಾತ್ರ ನೋಡಿರ್ಬೋದು. ಆದ್ರೆ ಇಲ್ಲಿ ನೋಡಿ, ಹಾಲು ಮಾರುವ ವ್ಯಕ್ತಿ ದೇಸಿ ರೇಸಿಂಗ್ ಕಾರ್ನ ರೆಡಿ ಮಾಡಿದ್ದಾರೆ. ಸಖತ್ತಾಗಿದೆ ಅಲ್ವಾ? ಸ್ವಲ್ಪ ಈ ಮೂರ್ಖರನ್ನ ನೋಡ್ರಿ. ಈ ಹುಚ್ಚರನ್ನ ನೋಡಿದ್ರೆ ಅನ್ಸುತ್ತಾ ಇವ್ರ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ. ಅಲ್ಲೇ ಪಕ್ಕದಲ್ಲಿ ನಮ್ಮಣ್ಣ ಇಷ್ಟು ನೀಟಾಗಿ ಆರಾಮಾಗಿ ಹೋಗ್ತಾ ಇದ್ದಾನ, ಅಷ್ಟೂ ಗೊತ್ತಾಗ್ತಿಲ್ಲ ಇವ್ರಿಗೆ. ಅದಲ್ಲದೆ ಅವನನ್ನ ನೋಡ್ರಿ, ದಾಟ್ ಬಂದಿವಿ ಅಂತ ಖುಷಿ ಪಡ್ತಾವನೆ. ಹುಚ್ಚ! ಈ ಜುಗಾಡ್ ಅಂತೂ ನನ್ನ ಫೇವ್ರೇಟ್ ಗುರು. 2 ಕಟ್ಟಿಗೆಯಿಂದ ಯಾವ ರೀತಿ ಇನೋವೇಷನ್ ಮಾಡಿದಾನ ಅಂದ್ರೆ, ಇದರಿಂದ ಬೇರೆ ಬೇರೆ ಸೈಜ್ ನಲ್ಲಿರೋ ಫ್ರೂಟ್ಸ್ ತಮ್ಮ ಸೈಜ್ ಅಲ್ಲಿರೋ ಬಾಕ್ಸ್ ಅಲ್ಲೇ ಬೀಳಿಸ್ತಾ ಸಪರೇಟ್ ಮಾಡ್ತಿದ್ದಾನೆ. ವಾವ್, ಎಕ್ಸಲೆಂಟ್ ಗುರು. ನಮ್ಮ ಅಣ್ಣನ ನೋಡ್ತಿದ್ರ ಕಳ್ಳತನ ಮಾಡುವಾಗ ಹಿಡಿದಿದ್ದಾರೆ ಅನ್ಸುತ್ತೆ. ಸ್ಟೇಷನ್ಗೆ ಕರೆದುಕೊಂಡು ಹೋಗುವಾಗ ಮಗ ಕಳ್ಳತನ ಮಾಡಿದ್ದಲ್ಲದೆ ರಾಜಾರೋಷವಾಗಿ ಬೈಕ್ ಮೇಲೆ ಕುಂತ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದಾನ. ಕೊಡ್ತಾರೆ ನೋಡ್ರಿ ಪೊಲೀಸರು. ಏರೋಪ್ಲೇನ್ ಹತ್ತಿಸ್ತಾರೆ ಸ್ಟೇಷನ್ಗೆ ಹೋದ್ಮೇಲೆ. ನಮ್ಮ ಅಣ್ಣನ ಹತ್ರ ಬೆಲ್ಟ್ ಇದ್ರು ಮರ್ತು ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಬಾಟಲ್ ಕ್ಯಾಪ್ಸ್ ಮೂಲಕ ಬೆಲ್ಟ್ ಮಾಡ್ಕೊಂಡಿದ್ದಾನೆ. ಜುಗಾಡ್ ಅಂದ್ರೆ ಇದು ಗುರು. ನೀವೂ ಟ್ರೈ ಮಾಡ್ರಿ ಯಾವತ್ತಾದ್ರೂ ಬೆಲ್ಟ್ ಮರ್ತಿದ್ರೆ. क्या आप लोगों को पता है कि श्रीलंका के झंडे में शेर के हाथ में तलवार क्यों है? ಗುರು, ನನಗೂ ಗೊತ್ತಿಲ್ಲ ಶ್ರೀಲಂಕಾ ಧ್ವಜದಲ್ಲಿ ಲಯನ್ ಕೈಯಲ್ಲಿ ಕತ್ತಿ ಯಾಕಿರುತ್ತೆ ಅಂತ. ನಮ್ಮಣ್ಣ ಹೇಳ್ತಾ ಇದ್ದಾನ, ಕೇಳೋಣ ನಡೀರಿ ಯಾಕಿರುತ್ತೆ ಅಂತ. दोस्तों, कहा जाता है कि पुराने समय में एक राजा था जिसको शादी करने की इच्छा हुई. उसने अपने यहाँ की सभी रानियों को इकट्ठा करवाया और उसके बाद सभी को बीज देकर कहा कि 6 महीने बाद जो भी मुझे गुलाब का 1 फूल लाकर देगा मैं उससे शादी कर लूंगा. 6 महीने बीत गए. सभी रानियां वापस इकट्ठा हुई. कुछ रानियों के हाथ में पीले गुलाब, कुछ रानियों के हाथ में गुलाबी गुलाब, कुछ रानियों के हाथ में सफेद गुलाब थे, लेकिन एक रानी के हाथ में कोई गुलाब नहीं था. राजा ने उस रानी से पूछा कि तुम्हारे हाथ में कोई गुलाब क्यों नहीं है? तो उस रानी ने कहा कि महाराज, आपने जो हमें बीज दिए थे वो तो गुलाब का था ही नहीं. राजा को ये बात सुनकर बहुत आश्चर्य हुआ और राजा ने उसे पसंद किया और उससे शादी कर ली. तो दोस्तों, जहाँ तक बात श्रीलंका के झंडे की हो रही थी, तो वो मुझे नहीं पता कि उसमें शेर तलवार लेके क्यों खड़ा. ಮಗನೇ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದ್ದಾರೆ. ನಮ್ಮ ಅಣ್ಣ ಬಕ್ರ ಮಾಡ್ತಾವನೆ. ಇವಾಗ ನಮ್ಮ ಕೈಗೆ ಸಿಕ್ಕರೆ ನಿನಗಿರುತ್ತೆ ಮಾರಿ ಹಬ್ಬ ಮಗನೇ ಅಂತ ಅನ್ಕೊಳ್ತಾ ಇದ್ದೀರಲ್ವಾ? ಅಣ್ಣ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದಾನ. ನೋಡ್ರಿ ನೀವೇ ಏನ್ ಮಾಡ್ತಾನೆ ಎಂದು. ಇವನ್ ಯಾರೋ ಅರ್ಧಂಬರ್ಧ ಕುಡಿದಿದ್ದಾನ ಅನ್ಸುತ್ತ. ಅದನ್ನ ನೋಡಿ ಪೆಟ್ರೋಲ್ ಹಾಕೋನಿಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರ ಅವನ ಕೈಯಲ್ಲಿ ಏನು ಇಲ್ಲದಕ್ಕ ತಲೆ ಕೆರಿತಾವನೆ. ಇಲ್ಲ ಅಂದ್ರ ಹಾಕ್ತಿದ್ದ ಒಂದೇಟ್. ಈ ಮಷಿನ್ ನೋಡ್ಲಿಕ್ಕೆ 2 ತರ ಕೆಲಸ ಮಾಡುತ್ತೆ ಗುರು. ಇದರಲ್ಲಿ ಎಕ್ಸಸೈಸ್ ಜೊತೆಗೆ ಬಟ್ಟೆ ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೂಪರ್ ಅಲ್ವಾ? ವಾವ್! ನೋಡ್ತಿದ್ರ ಆಪರೇಷನ್ ಮಾಡ್ತಿದ್ದಾರೆ ಅನ್ಸುತ್ತಾ? ನಿನಗೇನು ಭಯನೇ ಇಲ್ವಾ ಗುರು? ಆಪರೇಷನ್ ಅಂತ ಹೇಳಿದ್ರೆ ಸಾಕು ಜನ ಹಂಚ್ಕೊಂಡು ಅಳ್ತಾರ. ಆದ್ರೆ ಇವ ಆಪರೇಷನ್ ಮಾಡ್ತಿದ್ರೆ ಗೇಮ್ ಆಡ್ತಾ ಇದ್ದಾನ. ಆಪರೇಷನ್ ಮಾಡ್ತಿಲ್ಲ, ಕಾಲಲ್ಲಿರೋ ಹೊಲಸ್ ತೆಗಿತಾ ಇದಾರೆ ಅನ್ಕೊಂಡಿದ್ದಾನ ಅನ್ಸುತ್ತಾ. ದೊಡ್ಡ ಸಿಟಿಯಲ್ಲಿರೋ ಜನ ವಾಟರ್ ಪಾರ್ಕ್ ನಲ್ಲಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ದೊಡ್ಡ ಸ್ಲೈಡಿಂಗ್ಸ್ ಅಂದ್ರೆ ಜಾರು ಬಂಡೆಗಳನ್ನ ಹಾಕಿರ್ತಾರೆ. ಇಲ್ಲಿಂದ ಜಾರ್ಕೊಂಡು ಹೋಗ್ತಾ ಎಂಜಾಯ್ ಮಾಡ್ತಾ ಸ್ವಿಮ್ಮಿಂಗ್ ಮಾಡ್ತಾರೆ. ಆದ್ರೆ ನಮ್ಮ ಹಳ್ಳಿ ಹುಡುಗರನ್ನ ನೋಡ್ರಿ, ಡೈಲಿ ಈಜಾಡುವಾಗ ಜಾರ್ಕೊಂಡು ಹೋಗಿ ತಮ್ಮದೇ ಒಂದು ಸ್ಲೈಡಿಂಗ್ ಮಾಡ್ಬಿಟ್ಟಿದ್ದಾರೆ. ತಮ್ಮದೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದಾರೆ. ಗ್ರೇಟ್ ಅಪ್ಪ. ನಿಮ್ಮಲ್ಲಿ ಎಷ್ಟು ಜನ ಹಳ್ಳಿಯಲ್ಲಿ ಈಜಾಡಿದಾರ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನಮ್ಮ ತಾತನನ್ನು ನೋಡ್ರಿ, ಮರದ ಮೇಲತ್ತಿ IAS ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅನ್ಸುತ್ತೆ. ಕೆಳಗೆ ನೆಟ್ವರ್ಕ್ ಬರ್ತಾ ಇಲ್ಲ ಅನ್ಸುತ್ತಾ, ಅದಕ್ಕೆ ಮರದ ಮೇಲತ್ತಿ ನೋಡ್ತಾ ಇದ್ದಾನ. ಹೌದೌಲಿಯಾ? ಇಲ್ಲಿ ನೋಡಿ ಗುರು, ಈ ಹುಡುಗನ ಸೆಲ್ ಫೋನ್ ಕೆಟ್ಟೋಗಿದೆ. ಅದಕ್ಕೆ ಯಾವ ರೀತಿ ಜುಗಾಡ್ ಮಾಡಿದಾನೆ ಅಂತ. ವಾವ್, ಸೂಪರ್ ಗುರು. सबसे अलग सबसे अपनी डिफरेंट कैलिबर
झुके रहना पड़ेगा मेरे आगे, क्योंकि मैं अपने में खुद हीरे। ಚುನಾವಣೆ ಬಂದ್ರೆ ಸಾಕು ರಾಜಕೀಯ ನಾಯಕರು ಜನರ ಕೈಕಾಲು ಬೀಳ್ತಾ ನಾನು ಆ ಸೇವೆ ಮಾಡಿದೆ ಈ ಸೇವೆ ಮಾಡಿದೆ ಅಂತ ಹೇಳಿ ಬೂಟಾಟಿಕೆ ತೋರಿಸ್ತಾ ಇರ್ತಾರೆ. ಹಾಗೆ ಇಲ್ಲಿನೂ ನೋಡ್ರಿ, ಬೇಕಂತಲೇ ಕಸ ಬಳದವರ ತರ ಫೋಟೋ ತಕ್ಕೊಳಕ ಎಷ್ಟು ನಾಟಕ ಮಾಡ್ತಿದಾರ. ಆದ್ರೆ ಆಕಸ್ಮಿಕವಾಗಿ ಕ್ಯಾಮ್ರಾ ಮುಂಚೆನೆ ಆನ್ ಮಾಡಿ ಇಟ್ಟಿದಾರ ಹುಚ್ಚರು. ಇದನ್ನ ನೋಡಿದ ಮೇಲೆ ಯಾರಾದ್ರೂ ಹೋಟ್ ಹಾಕ್ತಾರ? ಕಮೆಂಟ್ ಮಾಡ್ರಿ. ದೋಸ್ತ, ನಿಮ್ಮ ಮನೇಲಿ ಲೋ ಬಜೆಟ್ ಇದ್ರೆ ನೀವು ಈ ರೀತಿ ಒಂದೇ AC ಇಂದ 2 ರೂಮ್ಗೂ ಹಾಕೊಳ್ಬಹುದು ನೋಡ್ರಿ. ಒಂದ್ ವೇಳೆ ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂದ್ರೆ ಇದನ್ನ ಟ್ರೈ ಮಾಡಬಹುದು. ಅಟ್ ಲೀಸ್ಟ್ ಮನಸ್ಸಿಗೆ ಸಮಾಧಾನ ಆದ್ರೂ ಆಗುತ್ತಾ. AC ಇಲ್ಲದಿದ್ರೂ ಪರವಾಗಿಲ್ಲ, ಇದರ ಡ್ರಾಯಿಂಗ್ ಇದೆ ಅಲ್ವಾ ಅಂತ. ಗುರು, ಇವನ್ನ ನೋಡಿದ್ರೆ ನಿಮಗೆ ಏನ್ ಅನಿಸ್ತಾ ಇದೆ? ನಾನು ಹೇಳ್ತೀನಿ ಕೇಳ್ರಿ. ಇವನಿಗೆ ಹೊಸದಾಗಿ ಮದುವೆ ಫಿಕ್ಸ್ ಆಗಿರುತ್ತೆ, ಇಲ್ಲ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿರ್ತಾಳೆ, ಅದಕ್ಕೆ ಹಿಂಗ ಹಾಡ್ತಾವನೆ. ಇಲ್ಲ ಅಂದ್ರೆ ಏನ್ ಗುರು, ಸ್ಕೂಟಿ ಹಾಕೊಂಡು ಬಿದ್ದಿದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಆರಾಮಾಗಿ ಬಿದ್ದಲ್ಲೇ ಮಲ್ಕೊಂಡು ಫೋನ್ ನಲ್ಲಿ ಮಾತಾಡ್ತಿದ್ದಾನೆ. ದೋಸ್ತ, ನೀರಿನ ರಭಸ ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರ ಅದು ಏನನ್ನಾದ್ರೂ ಮಾಡಬಲ್ಲದು. ಮೋಟಾರ್ ಬೈಕ್ಸ್ ನಂತಹ ಭಾರವಾಗಿರೋ ವಸ್ತುಗಳನ್ನ ಸಹ ಸುಲಭವಾಗಿ ತಳ್ಕೊಂಡು ಹೋಗಬಲ್ಲದು. ಮಳೆ ಬಂದ್ಮೇಲೆ ನಿಂತ್ಕೊಂಡಿರೋ ಕೆಸರು ಎಲ್ರಿಗೂ ತೊಂದರೆ ಕೊಡುತ್ತೆ. ಆದ್ರೆ ದೋಸ್ತ, ಈ ಪ್ರಾಬ್ಲಮ್ಗೆ ನಮ್ಮ ಅಣ್ಣ ಸೊಲ್ಯೂಷನ್ ತೋರಿಸ್ತಾನೆ ನೋಡ್ರಿ. ಇದಕ್ಕೆ ಹೇಳ್ತಾರೆ ನೋಡ್ರಿ ನಿಜವಾದ ಪ್ರೀತಿ ಅಂತ. ಯಾಕಂದ್ರೆ ನಮ್ಮ ಆಂಟಿ ತನ್ನ ಗಂಡನ ಡ್ರೈವಿಂಗ್ ಮೇಲೆ ಎಷ್ಟು ಭರವಸೆ ಇದೆ ಅಂದ್ರೆ, ಏನಾದ್ರೂ ಆಗ್ಲಿ ನನ್ನ ಗಂಡ ನನ್ನನ್ನು ಕಾಪಾಡ್ತೀನಿ ಅನ್ನೋ ನಂಬಿಕೆ ಇರೋದ್ರಿಂದ ಅಷ್ಟು ಎತ್ತರದಲ್ಲಿ ಬ್ಯಾಲೆನ್ಸ್ ಸಿಗದಿದ್ರು ಕುಂತಿದ್ದಾಳೆ. ಏನೇ ಹೇಳ್ರಿ, ರಾಣಿಯ ಜಾಗ ಮೇಲೆ ಸಿಂಹಾಸನದ ಮೇಲೆ ಇರುತ್ತೆ ಅಲ್ವಾ, ಅದಕ್ಕೆ. ನೋಡುವುದಕ್ಕೆ ಇದು ಸಿಂಪಲ್ ಬೆಂಚ್ ರೀತಿ ಕಾಣ್ತಾ ಇರ್ಬೋದು, ಆದ್ರೆ ಇದೊಂದು ಅದ್ಭುತವಾದ ಡೈನಿಂಗ್ ಟೇಬಲ್ ಕೂಡ ನೋಡ್ರಿ. ತುಂಬಾ ದುಡ್ಡು ಖರ್ಚು ಮಾಡಿ ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋದ್ರೆ ಒಳ್ಳೆ ಬಾಡಿ ಬರುತ್ತೆ ಅಂತ ಅವ್ರ ನಂಬಿಕೆ. ಯಾಕಂದ್ರೆ ಅಲ್ಲಿ ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳನ್ನ ಇಟ್ಟಿರ್ತಾರೆ. ಆದ್ರೆ ನಮ್ಮ ಅಣ್ಣನ ಆಲೋಚನೆ ನೋಡ್ರಿ, ಜುಗಾಡ್ ಪ್ಲಾನ್ ಮಾಡಿ ದೇಸಿ ಜಿಮ್ನ ರೆಡಿ ಮಾಡಿಬಿಟ್ಟಿದ್ದಾನೆ. ಸಖತ್ತಾಗಿ ರೆಡಿ ಮಾಡಿದ್ದಾನೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.